ಜೊತೆಗೆ ನಜ್ಮಾ ಅಂತಕ್ಕಂಥವರು ವಕ್ಫ್ ವಿಚಾರದಲ್ಲಿ ಮೊನ್ನೆ ಏನು ಪ್ರದರ್ಶನಗಳು ನಡೀತು, ಪ್ರೊಟೆಸ್ಟ್ಗಳಾಯಿತು, ಆ ಸಂದರ್ಭದಲ್ಲಿ ಪ್ರೊಟೆಸ್ಟ್ಗೆ ಬಂದಿದ್ದವ್ರನ್ನ ಅವ್ರ ಮನೆಗಳಿಗೆ ಅವ್ರ ಸ್ವಂತ ಕಾರ್ನಲ್ಲಿ ಕರ್ಕೊಂಡೋಗಿ ಡ್ರಾಪ್ ಮಾಡಿದ್ದಾರೆ ಅಂತೇಳಿ ಬರ್ತಾ ಇತ್ತು. ಅಂದರೆ ಇದೇನು? ನೀವು ಸಮುದಾಯಗಳಲ್ಲಿ ದ್ವೇಷವನ್ನು ಬೆಳೆಸ್ತಕ್ಕಂಥ ಮತ್ತು ಒಂದು ಸಮುದಾಯದವರನ್ನು ನೀವು ಓಲೈಸ್ತಕ್ಕಂಥ, ಅವರಿಗೆ ಸಹಕಾರಿಯಾಗಿ ಇರಬೇಕು ಅನ್ನೋ ಕಾರಣಕ್ಕೆ ನೀವು ಅಧಿಕಾರಿಗಳನ್ನು ಪ್ರೇರೇಪಿಸ್ತಿದ್ದೀರಿ ಅಂತೇಳಿ ಜನ ಈಗ ಮಾತಾಡ್ತಾರಲ್ಲ, ಇದು ಸತ್ಯ ಅನ್ನೋದನ್ನು ಇವಾಗ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅದಕ್ಕೆ ಸರಿಯಾಗಿ ನಾನು ಕೂಡ ಈಗ ತಮಗೆ ಒಂದು ಸಲಹೆಯನ್ನೇ ಕೊಡ್ತೇನೆ. ಪತ್ರಿಕೆಗಳಲ್ಲಿ ಇತ್ತೀಚೆಗೆ ನಾನು ನೋಡ್ತಾ ಇದ್ದೇನೆ, DIG ಅವರನ್ನ ನೇಮಕ ಮಾಡುವಂಥ ಸಂದರ್ಭ ಬಂದಿದೆ, ಕೆಲವು ಹೆಸರುಗಳು ಬರ್ತಾ ಇದೆ. ಅದರಲ್ಲಿ ಮಾನ್ಯ ಸಲೀಂ ಅವರ ಹೆಸರು ಕೂಡ ಬಂದಿದೆ. ದಯವಿಟ್ಟು ನೀವು ಅವರನ್ನೇ ಮಾಡಿ ಒಂದು ಓಲೈಕೆ ಪರಿಪೂರ್ಣ ಆಗೋಗಿ. ನಾವ್ಯಾರೂ ವಿರೋಧ ಮಾಡೋದಿಲ್ಲ. ನಿಮ್ಮ ಅನಿಸಿಕೆ ಏನಿದೆಯೋ ಒಂದು ಸಾರಿ ಪೂರ್ಣ ಆಗಿಬಿಡ್ಲಿ. ಈ ರಾಜ್ಯದಲ್ಲಿ ಇನ್ನೂ ಹೆಚ್ಚು ರಕ್ತಪಾತ ಮಾಡಬೇಕು ಅನ್ನೋದು ನಿಮ್ಮ ಉದ್ದೇಶ ಇದ್ರೆ ನೀವು ಅವರನ್ನೇ ಮಾಡಿ. ನಾವ್ಯಾರೂ ವಿರೋಧ ಮಾಡೋದಿಲ್ಲ. ನಿಮ್ಮ ಮನಸ್ಥಿತಿ ಏನಿದೆಯೋ ಬಗೆಹರಿದು ಹೋಗ್ಬಿಡ್ಲಿ. ಹಿಂದೂ ಕಾರ್ಯಕರ್ತರು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದು ಶಕ್ತಿ ಇದ್ರೆ ನಾವು ರಕ್ಷಣೆ ಮಾಡ್ಕೊಳ್ತೇವೆ. ಇಲ್ಲ ಅಂತಂದ್ರೆ ಏನಾಗ್ತದೆ ಅನ್ನೋದು ನೋಡ್ಬಿಡೋಣ. ಆದರೆ ನಿಮಗೆ ಇವತ್ತು ಹಗೆತನದ ರಾಜಕಾರಣ ಯಾವ ರೀತಿ ಮಾಡ್ತಿದ್ದೀರಿ?